ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಪ್ರಿವಿಯಸ್ ವಿಡಿಯೋದಲ್ಲಿ ನಾವು ಜಾವಾ ಜಾವಾ ಪ್ರೋಗ್ರಾಮ್ನ ಬೇಸಿಕ್ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ನಮ್ಮ ಜಾವದಲ್ಲಿರುವಂಥ ವೇರಿಯೇಬಲ್ಸ್ ಅಂತ ಅಂದರೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು ಆಲ್ರೆಡಿ ನೋಟ್ಸ್ನ ಓಪನ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಏನಪ್ಪ ಇದು ವೇರಿಯೇಬಲ್ಸ್ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ವೇರಿಯೇಬಲ್ಸ್ ಆರ್ ದ ಕಂಟೈನರ್ಸ್ ಫಾರ್ ಸ್ಟೋರಿಂಗ್ ಡಾಟಾ ವ್ಯಾಲ್ಯೂಸ್ ಅಂತಂದರೆ, ಈಗ ತಿಳ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಈಗ ಏನು ಮಾಡ್ತೀರಾ ಅಂತಂದರೆ, ಯಾರಾದರೂ ಗೆಸ್ಟ್ಸ್ ಬಂದಾಗ ಏನಾದರೂ ಸ್ವೀಟ್ ತಂದಾಗ ಏನು ಮಾಡ್ತೀರಾ ಅಂತಂದರೆ, ನೀವೇನು ಮಾಡ್ತೀರಾ, ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿರ್ತೀರಲ್ವಾ, ಅದೇ ಥರ ಮೆಮೊರಿ ಲೊಕೇಶನಲ್ಲಿ ನಾವು ವ್ಯಾಲ್ಯೂಸ್ನ ಸ್ಟೋರ್ ಮಾಡೋದಕ್ಕೋಸ್ಕರ ಯೂಸ್ ಮಾಡೋಂಥ ಈ ಮೆಮೊರಿ ಬ್ಲಾಕ್ಸ್ನೇ ನಾವು ವೇರಿಯೇಬಲ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇನ್ ಜಾವಾ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ವೇರಿಯೇಬಲ್ಸ್. ಅದ್ಯಾವು ಅಂತ ನೋಡೋದಾದ್ರೆ ಸ್ಟ್ರಿಂಗ್, ಇಂಟ್, ಫ್ಲೋಟ್, ಕ್ಯಾರೆಕ್ಟರ್, ಬೂಲಿಯನ್ ಆ್ಯಂಡ್ ಇವನ್ ಡಬಲ್ ಅಂತ ಕೂಡ ಒಂದು ವೇರಿಯೇಬಲ್ ಇದೆ. ಈಗ ಒಂದೊಂದಾಗೆ ನೋಡೋದಾದ್ರೆ, ಏನಪ್ಪ ಇದು ಸ್ಟ್ರಿಂಗ್ ಅಂತ ಅಂದರೆ, ಸ್ಟ್ರಿಂಗ್ ಇಸ್ ಎ ಡಾಟಾ ಟೈಪ್ಸ್ ವಿಚ್ ಸ್ಟೋರ್ಸ್ ದ ಟೆಕ್ಸ್ಟ್ ಸಚ್ ಆಸ್ ಎಲ್ಲೋ. ಸ್ಟ್ರಿಂಗ್ ವ್ಯಾಲ್ಯೂಸ್ ಆರ್ ಸರೌಂಡೆಡ್ ಬೈ ಡಬಲ್ ಕೋಟ್ಸ್ ಅಂತಂದರೆ, ಈಗ ನಾವು ಯಾವುದಾದ್ರೂ ಕ್ಯಾರೆಕ್ಟರ್ಸ್ನ ಸ್ಟೋರ್ ಮಾಡಬೇಕಂತ ತಿಳ್ಕೊಳ್ಳಿ, ಲೈಕ್ ಯಾವುದಾದ್ರೂ ವರ್ಡ್ನ ಸ್ಟೋರ್ ಮಾಡ್ಬೇಕಂತಂದರೆ ನಾವು ಯೂಸ್ ಮಾಡೋಂಥ ಡಾಟಾ ಟೈಪ್ ಬಂದ್ಬಿಟ್ಟು ಸ್ಟ್ರಿಂಗ್. ಈಗ ನೀವು ಡಾಟಾ ಟೈಪ್ ಅಂತಂದರೆ ಏನಪ್ಪ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ರೆ, ಡಾಟಾ ಟೈಪ್ಸ್ ಆರ್ ದ ಟೈಪ್ಸ್ ಆಫ್ ಡಾಟಾ ವಿಚ್ ಆರ್ ಗೋಯಿಂಗ್ ಟು ಸ್ಟೋರ್ಡ್ ಇನ್ ದ ವೇರಿಯೇಬಲ್ ಅಂತಂದರೆ, ಈಗ ನೀವು ಏನು ಈ ವೇರಿಯೇಬಲ್ಸ್ ಅಂತಂದ್ರೆ ಏನಂತ ಹೇಳ್ಬಿಟ್ಟು ತಿಳ್ಕೊಂಡ್ವಿ ಅಲ್ವಾ, ಆ ವೇರಿಯೇಬಲ್ಸ್ ಒಳಗಡೆ ನೀವು ಯಾವ ತರಹದ ಡಾಟಾನ ಸ್ಟೋರ್ ಮಾಡ್ತಿದ್ದೀರಾ ಅಂತ ಏನು ಹೇಳ್ಬಿಟ್ಟು ಡಿಸೈಡ್ ಮಾಡ್ತಿರಲ್ವ, ಅದನ್ನ ನಾವು ಡಾಟಾ ಟೈಪ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸ್ಟ್ರಿಂಗ್ನ ನಾವೇಂತ ಯೂಸ್ ಮಾಡ್ತೀವಿ ಅಂತಂದರೆ, ಲೈಕ್ ನಾವು ಯಾವುದಾದ್ರೂ ವರ್ಡ್ನ ಸ್ಟೋರ್ ಮಾಡಬೇಕು ಅಥವಾ ನಿಮ್ಮ ನೇಮ್ನ ಸ್ಟೋರ್ ಮಾಡಬೇಕು ಅಂತಂದರೆ ನಾವು ಅದನ್ನು ಸ್ಟ್ರಿಂಗ್ನ ಯೂಸ್ ಮಾಡ್ತೀವಿ. ಇನ್ನು ಇಂಟಿಜರ್ ಡಾಟಾ ಟೈಪ್ ಅಂತಂದರೆ, ಇಂಟ್ ಇಸ್ ನಥಿಂಗ್ ಬಟ್ ಎನ್ ಇಂಟಿಜರ್ ಅಂತಂದರೆ ನಿಮಗೆಲ್ಲ ಗೊತ್ತು, ನಾವು ಓ ನಂಬರ್ಸ್ನ ಸ್ಟೋರ್ ಮಾಡೋದಕ್ಕೋಸ್ಕರ ನಾವು ಇಂಟಿಜರ್ನ ಯೂಸ್ ಮಾಡ್ತೀವಿ. ಇನ್ನು ಎಕ್ಸಾಂಪಲ್ ನೋಡೋದಾದರೆ 123 ಅಥವಾ -123 ಅಷ್ಟೇ. ಫ್ಲೋಟ್ ಅಂತಂದರೆ ವಿಚ್ ಸ್ಟೋರ್ಸ್ ದ ಫ್ಲೋಟಿಂಗ್ ಪಾಯಿಂಟ್ಸ್ ಅಂತಾರೆ. ಫ್ಲೋಟಿಂಗ್ ಪಾಯಿಂಟ್ಸ್ ಇಸ್ ನಥಿಂಗ್ ಬಟ್ ಡೆಸಿಮಲ್ ನಂಬರ್ಸ್ ಅಷ್ಟೇ. ಇನ್ನು ಎಕ್ಸಾಂಪಲ್ಸ್ ಅಂತಂದರೆ 19.99, ಇಲ್ಲಿ ನೋಡ್ತಾ ಇರ್ಬೋದು -19.99 ಅಂತ ಇದೆ. ಇನ್ನು ಕ್ಯಾರೆಕ್ಟರ್ಸ್ ಅಂತಂದರೆ ವಿಚ್ ಆರ್ ಯೂಸ್ ಟು ಸ್ಟೋರ್ ದ ಸಿಂಗಲ್ ಕ್ಯಾರೆಕ್ಟರ್ಸ್. ಈಗ ನಾವು ನೇಮ್ಸ್ನ ಸ್ಟೋರ್ ಮಾಡೋದಾದ್ರೆ ನಾವೇನು ಯೂಸ್ ಮಾಡ್ತೀವಿ ಅಂತಂದರೆ ಸ್ಟ್ರಿಂಗ್ ಯೂಸ್ ಮಾಡ್ತೀವಿ. ಅದೇ ನಾವು ಒಂದು ಆಲ್ಫಾಬೆಟ್ಸ್ ಇದ್ದಾವೆ ಅಲ್ವಾ, ಅವನ್ನ ನಾವು ಸಿಂಗಲ್ ಆಗಿ ಏನಾದರೂ ಲೈಕ್ ಎವ್ರಿ ಆಲ್ಫಾಬೆಟ್ನ ಸ್ಟೋರ್ ಮಾಡಬೇಕಂತಂದ್ರೆ ನಾವು ಅಲ್ಲಿ ಕ್ಯಾರೆಕ್ಟರ್ ಡಾಟಾ ಟೈಪ್ನ ಯೂಸ್ ಮಾಡ್ತೀವಿ. ಇನ್ನು ಬೂಲಿಯನ್ ಎಂತಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ, ಟು ಚೆಕ್ ದ ಕಂಡೀಷನ್, ಲೈಕ್ ನಾವು ಬರೆದಿರೋಂಥ ಕಂಡೀಷನು ಟ್ರೂ ಇದೆಯೋ ಅಥವಾ ಫಾಲ್ಸ್ ಇದೆಯೋ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋದಕ್ಕೋಸ್ಕರ ನಾವು ಬೂಲಿಯನ್ನ ಯೂಸ್ ಮಾಡ್ತೀವಿ. ಇನ್ನು ನಾವು ಇಲ್ಲಿವರೆಗೂ ನಾವು ಜಾವಾ ವೇರಿಯೇಬಲ್ಸ್ ಅಂತಂದ್ರೆ ಏನು, ಮತ್ತೆ ಜಾವದಲ್ಲಿ ಯಾವ್ಯಾವ ವೇರಿಯೇಬಲ್ಸ್ ಇದಾವೆ ಅಂತ ಹೇಳ್ಬಿಟ್ಟು ನೋಡಿದ್ವಿ. ಈಗ ನಾವು ನಮ್ಮ ಜಾವಾ ವೇರಿಯೇಬಲ್ಸ್ನ ಯಾವ ಥರ ಡಿಕ್ಲೇರ್ ಮಾಡೋದು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಡಿಕ್ಲೇರ್ ಇಸ್ ನಥಿಂಗ್ ಬಟ್ ಹೌ ಟು ಕ್ರಿಯೇಟ್ ಎ ಜಾವಾ ವೇರಿಯೇಬಲ್ ಅಷ್ಟೇ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಟು ಕ್ರಿಯೇಟ್ ಎ ವೇರಿಯೇಬಲ್ ಇನ್ ಜಾವಾ ನೀವು ಏನೇನು ನೋಡ್ಬೇಕಂತಂದ್ರೆ, ಫಸ್ಟ್ ನೀವು ಯಾವ ತರಹದ ಡಾಟಾನ ನೀವು ಸ್ಟೋರ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡಬೇಕು. ಅದನ್ನು ನಾವು ಡಾಟಾ ಟೈಪ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅದಕ್ಕೋಸ್ಕರ ನೀವು ಯಾವ ತರಹದ ಡಾಟಾನ ನೀವು ಸ್ಟೋರ್ ಮಾಡಿಬಿಟ್ಟು ಅಂತ ನೋಡೋದಕ್ಕೋಸ್ಕರ ಸ್ಟೋರ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ನೋಡೋದಕ್ಕೋಸ್ಕರ ನೀವು ಫಸ್ಟ್ ಆಫ್ ಆಲ್ ಡಾಟಾ ಟೈಪ್ನ ಚೂಸ್ ಮಾಡ್ತೀರಾ. ಆಮೇಲೆ ಈಗ ನೀವು ಡಾಟಾ ಟೈಪ್ನ ಚೂಸ್ ಮಾಡ್ತೀರಲ್ವಾ, ಸೊ ಈಗ ನೀವು ತೊಗೊಂಡಿರೋಂಥ ಡಾಟಾನ ಸ್ಟೋರ್ ಮಾಡೋದಕ್ಕೆ ಒಂದು ವೇರಿಯೇಬಲ್ ಬೇಕಲ್ವಾ, ಅದಕ್ಕೋಸ್ಕರ ನೀವು ಒಂದು ವೇರಿಯೇಬಲ್ ಅಂತ ತಗೋತೀರಾ. ಸೊ ಅದ್ರ ನೇಮ್ನ ಡಿಕ್ಲೇರ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಏನು ಮಾಡ್ತೀರಾ ಅಂತಂದರೆ, ನೀವು ಸ್ಟೋರ್ ಮಾಡೋಂಥ ಡಾಟಾನ ಆ ವೇರಿಯೇಬಲ್ಗೆ ಅಸೈನ್ ಮಾಡಬೇಕು. ಸೊ ಇದರ ಬೇಸಿಕ್ ಸಿಂಟ್ಯಾಕ್ಸ್ ಯಾವ ಥರ ಇದೆ ಅಂತಂದರೆ, ಇಲ್ಲಿ ನೋಡ್ತಾ ಇರ್ಬೋದು, ಟೈಪ್ ವೇರಿಯೇಬಲ್ ನೇಮ್ ಆ್ಯಂಡ್ ವ್ಯಾಲ್ಯೂ ಅಂತ ಇದೆ. ಟೈಪ್ ಇಸ್ ನಥಿಂಗ್ ಬಟ್ ಡಾಟಾ ಟೈಪ್ ಅಷ್ಟೇ. ವೇರಿಯೇಬಲ್ ನೇಮ್ ಅಂತಂದರೆ ನಾವು ಯಾವ ವ್ಯಾಲ್ಯೂನ ತೊಗೊಂಡೋಗಿ ಸ್ಟೋರ್ ಮಾಡ್ತಿದ್ದೀವಲ್ಲ ಅದನ್ನೇ ನಾವು ವೇರಿಯೇಬಲ್ ನೇಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇನ್ನು ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ಎ ಡಾಟಾ. ಇದನ್ನು ಯಾವ ಥರ ಸ್ಟೋರ್ ಮಾಡ್ತೀವಿ ಅಂತ ನೋಡೋದಾದರೆ, ಓಕೆ, ಈಗ ನಾನು ಇಂಟೆಲಿಜ್ ಐ ಡಿ ಓಪನ್ ಮಾಡ್ತೀನಿ. ಇಂಟೆಲಿಜ್ ಇಲ್ಲಿ ಕಾಣ್ತಾ ಇದೆಯಲ್ವಾ, ಸೊ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದ್ದೀನಿ. ಇನ್ನೊಂದೇನು ಇಂಪಾರ್ಟೆಂಟ್ ವಿಷಯ ಅಂತಂದರೆ, ನೀವೇನು ನಮ್ಮ ಜಾವಾ ಪ್ರೋಗ್ರಾಮ್ ಬರೆಯೋದಕ್ಕೆ ಏನು ಫೈಲ್ ಕ್ರಿಯೇಟ್ ಮಾಡ್ತೀರಲ್ವ ಗೈಸ್, ಪ್ರತಿ ಗೈಸ್ ಕೂಡ ಈ ಸೋರ್ಸ್ ಫೋಲ್ಡರ್ ಏನು ಕಾಣ್ತಾ ಇದೆ ಅದ್ರೊಳಗಡೆ ಇರಬೇಕು. ಸೊ ಅದಕ್ಕೋಸ್ಕರ ನೀವು ಈ ಥರ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಪ್ಲಸ್ ಮಾರ್ಕ್ನ ಕ್ರಿಯೇಟ್ ಮಾಡಿ ಫೈಲ್ ಅಂತ ಹೇಳ್ಬಿಟ್ಟು ಕೊಟ್ಟರೆ ಇಲ್ಲಿ ನೀವು ಹೊಸ ಫೈಲ್ನ ಕ್ರಿಯೇಟ್ ಮಾಡ್ಬೋದು. ಈಗ ನಾನು ಈ ಫೈಲ್ ನೇಮ್ನ ಜಾವಾ ವೇರಿಯೇಬಲ್ಸ್ ಅಂತ ಹೇಳ್ಬಿಟ್ಟು ನೇಮ್ ಮಾಡ್ತಾ ಇದ್ದೀನಿ. ವೇರಿಯೇಬಲ್ಸ್ ಡಾಟ್ ಜಾವಾ. ಏನಿದು ಡಾಟ್ ಜಾವಾ ಅಂತಂದರೆ, ನಾವು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದಂಗೆ ಇಟ್ ಈಸ್ ನಥಿಂಗ್ ಬಟ್ ಎ ಫೈಲ್ ಎಕ್ಸ್ಟೆನ್ಷನ್ ಅಷ್ಟೇ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಈ ಸೋರ್ಸ್ ಫೋಲ್ಡರ್ ಒಳಗಡೆ ನಮ್ಮ ಜಾವಾ ವೇರಿಯೇಬಲ್ಸ್ ಫೈಲ್ ಕ್ರಿಯೇಟ್ ಆಗಿದೆ. ಸೊ ಈಗ ನಾವು ನಾರ್ಮಲ್ ಆಗಿ ಸೊ ಸ್ವಲ್ಪ ಝೂಮ್ ಮಾಡ್ತಾ ಇದ್ದೀನಿ, ಫೈಲ್ ಗೊತ್ತಿಲ್ಲ. ಸೊ ಓಕೆ, ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಈಗ ನಾವು ನಮ್ಮ ನಾರ್ಮಲ್ ಆಗಿ ಕ್ಲಾಸ್ನ ಕ್ರಿಯೇಟ್ ಮಾಡೋಣ. ಪಬ್ಲಿಕ್ ಕ್ಲಾಸ್ ಜಾವಾ ವೇರಿಯೇಬಲ್ಸ್. ಸೊ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡ್ದಂಗೆ ನಮ್ಮ ಕ್ಲಾಸ್ ನೇಮ್ ಮತ್ತು ಫೈಲ್ ನೇಮ್ ಬಂದುಬಿಟ್ಟು ಸೇಮ್ ಇರಬೇಕು, ಇಲ್ಲ ಅಂತಂದರೆ ಎರರ್ ತೋರಿಸುತ್ತೆ ಗೈಸ್. ಇದು ತುಂಬ ಇಂಪಾರ್ಟೆಂಟು. PSVM ಅಂತ ಟೈಪ್ ಮಾಡಿ ಎಂಟರ್ ಮಾಡಿದ್ರೆ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಅಂತ ಆಟೋಮೆಟಿಕಾಗಿ ತಗೊಳುತ್ತೆ. ಈಗ ನಾವು ಏನು ನೋಡ್ತಾ ಇದ್ವಿ, ಸೊ ಈಗ ನಾವು ನೋಟ್ಸ್ನ ಓಪನ್ ಮಾಡೋದಾದರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಮ್ಮ
ಬೇಸಿಕ್ ಸಿಂಟ್ಯಾಕ್ಸ್ ಫಾರ್ ಕ್ರಿಯೇಟಿಂಗ್ ಎ ವೇರಿಯೇಬಲ್ ಈಸ್ ಫಸ್ಟ್ ಬಂದ್ಬಿಟ್ಟು ನಾವು ಡಾಟಾ ಟೈಪ್ ಯಾವ್ದು ಬೇಕಂತ ಹೇಳ್ಬಿಟ್ಟು ಚೂಸ್ ಮಾಡಬೇಕು. ಆಮೇಲೆ ನಾವು ವೇರಿಯೇಬಲ್ ನೇಮ್ ಏನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೂಡ ಬರೀಬೇಕು. ಆ್ಯಂಡ್ ಆಲ್ಸೋ ದ ಟೈಪ್ ಯಾವ ಡಾಟಾನ ನೀವು ವೇರಿಯೇಬಲ್ ಒಳಗಡೆ ಅಸೈನ್ ಮಾಡ್ತಿದ್ರೆ ಈ ಈಕ್ವಲ್ ಏನು ಕೊಡ್ತಾ ಇದ್ರೆ ಗೈಸ್, ಇಟ್ ಈಸ್ ಗೋಯಿಂಗ್ ಟು ಅಸೈನ್ ದಿಸ್ ವ್ಯಾಲ್ಯೂ ಟು ದಿ ವೇರಿಯೇಬಲ್ ಅಂತ ಅಂದರೆ ಲೈಕ್ ಈಗ ನೀವು ಎಕ್ಸಾಂಪಲ್ ಮುಖಾಂತರ ನೋಡ್ಬೋದ್ರೆ ಬನ್ನಿ ತೋರಿಸ್ತೀನಿ. ಈಗ ಇಂಟ್ ಎ ಇಸ್ ಈಕ್ವಲ್ ಟು 10 ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದೀನಿ ಆ್ಯಂಡ್ ಇವನ್ ಸೆಮಿಕೊಲನ್. ದಿಸ್ ವಾಟ್ ಇಸ್ ದಿಸ್ ಸೆಮಿಕೊಲನ್ ಅಂತಂದ್ರೆ ಇಟ್ ಇಂಡಿಕೇಟ್ಸ್ ದಟ್ ದಿಸ್ ಈಸ್ ದ ಲೈಕ್ ಎಂಡಿಂಗ್ ಪಾಯಿಂಟ್. ಇಟ್ ಈಸ್ ಲೈಕ್ ದಸ್ ಲೈನ್ಸ್ ಎಂಡ್ಸ್ ಇಯರ್ ಅಂತಂದ್ರೆ ಈ ಲೈನು ಇಲ್ಲಿ ಎಂಡ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಈ ಸೆಮಿಕೊಲನ್ ಇಂಡಿಕೇಟ್ ಮಾಡುತ್ತೆ. ಸೊ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲಿ ನಾನು ಇಂಟ್ ಎ ಇಸ್ ಈಕ್ವಲ್ ಟು 10 ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ. ಏನಪ್ಪ ಇದು? ಸೊ ನೀವು ಇಲ್ಲಿ ನಾನು ಯೂಸ್ ಮಾಡಿರುವಂಥ ಡಾಟಾ ಟೈಪ್ ಬಂದ್ಬಿಟ್ಟು ಇಲ್ಲಿ ಇಂಟೀಜರ್ ಆ್ಯಂಡ್ ನಾನು ಇಲ್ಲಿ ವೇರಿಯೇಬಲ್ ನೇಮ್ನ ಎ ಅಂತ ತೊಗೊಂಡಿದ್ದೀನಿ ಆ್ಯಂಡ್ ಈಕ್ವಲ್. ಏನಪ್ಪ ಇದು ಈಕ್ವಲ್ ಅಂತಂದರೆ ಇಟ್ ಈಸ್ ಗೋಯಿಂಗ್ ಟು ಅಸೈನ್ ದ ವ್ಯಾಲ್ಯೂ 10 ಟು ದ ವೇರಿಯೇಬಲ್ ಎ. ಈ ನಾವಿಲ್ಲಿ ಏನು 10 ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀವಲ್ವಾ, ಆ 10th ವ್ಯಾಲ್ಯೂನ ಇದು ಹೇಗೆ ಅಸೈನ್ ಮಾಡುತ್ತೆ. ಸೊ ಈಗ ನೀವು ನೋಡ್ತಾ ಇರ್ಬೋದು, ನಾನು ಇದನ್ನು ಪ್ರಿಂಟ್ ಮಾಡೋದಾದರೆ system.out.println ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಎ ಅಂತ ಹೇಳ್ಬಿಟ್ಟು ಕೊಡ್ತಿದ್ದೀನಿ ಗೈಸ್. ಈಗ ನಾನು ಇಲ್ಲಿ ರನ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಔಟ್ಪುಟಲ್ಲಿ ಔಟ್ಪುಟ್ ರನ್ ಆಗ್ತಾ ಇದೆ. ಓಕೆ ಗೈಸ್, ಇಲ್ಲಿ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗ್ತಿದೆ. ಸೊ ಇದು ಯಾಕೆ ಆಗ್ತಾ ಇದೆ ಅಂತಂದರೆ, ನೀವು ಯಾವಾಗ ಒಂದು ಹೊಸ ಫೈಲ್ನ ಕ್ರಿಯೇಟ್ ಮಾಡಿಬಿಟ್ಟು IntelliJ ನೀವು ಯಾವಾಗ ಹೊಸ ಫೈಲ್ನ ಕ್ರಿಯೇಟ್ ಮಾಡ್ತೀರಾ ಮತ್ತು ಯಾವಾಗ ನೀವು ಪ್ರೋಗ್ರಾಮ್ನ ರನ್ ಮಾಡ್ತೀರಲ್ವಾ, ನೀವು ಫಸ್ಟ್ ಟೈಮ್ ರನ್ ಮಾಡಬೇಕಾದ್ರೆ ನೀವು ರೈಟ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ರನ್ ಜಾವಾ ರನ್ ಅಂತ ಹೇಳ್ಬಿಟ್ಟು ಏನು ಆಪ್ಷನ್ ಕಾಣ್ತಾ ಇದ್ದಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅವಾಗ ಕರೆಂಟ್ ಫೈಲ್ ರನ್ ಆಗುತ್ತೆ. ಇಲ್ಲ ಅಂತಂದರೆ ನಾವು ಯಾವ ಪ್ರೀವಿಯಸ್ ಫೈಲ್ ರನ್ ಮಾಡಿದ್ವಿ ಅದೇ ರನ್ ಆಗುತ್ತೆ. ಸೊ ನೀವು ಇಲ್ಲಿ ಗೈಸ್ ಔಟ್ಪುಟಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ 10 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಸೊ ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಕ್ರಿಯೇಟ್ ಆರ್ ಡಿಕ್ಲೇರ್ ದ ವೇರಿಯೇಬಲ್ಸ್ ಇನ್ ಜಾವಾ. ಲೈಕ್ ಎಕ್ಸಾಂಪಲ್ ಕೂಡ ನೋಡ್ತಾ ಇರ್ಬೋದು, ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಗೈಸ್. ಕ್ರಿಯೇಟಿಂಗ್ ಎ ವೇರಿಯೇಬಲ್ ಕಾಲ್ಡ್ ನೇಮ್ ಆಫ್ ಟೈಪ್ ಸ್ಟ್ರಿಂಗ್ ಆ್ಯಂಡ್ ಅಸೈನಿಂಗ್ ಇಟ್ಸ್ ವ್ಯಾಲ್ಯೂ ಟು ದ ನೇಮ್ ಜಾಯಿನ್, ದೆನ್ ವಿ ಯೂಸ್ println ಟು ಪ್ರಿಂಟ್ ದ ನೇಮ್ ವೇರಿಯೇಬಲ್ ಅಂತ ಹೇಳ್ಬಿಟ್ಟು ಅಷ್ಟೇ. ಸೊ ನಾವು ಈಗೇನು ಮಾಡಿದ್ದೀನೋ ಅದನ್ನೇ ಇಲ್ಲಿ ಸೆಂಟೆನ್ಸಲ್ಲಿದೆ. ಈಗ ನಾವು ಇದನ್ನ ಬರೋದು ನೋಡೋದಾದ್ರೆ, ಸೊ ನಾನು ಇಲ್ಲಿ ನನಗೆ ಕಾಪಿ ಮಾಡ್ಕೊತಾ ಇದ್ದೀನಿ. ಡೈರೆಕ್ಟಾಗಿ ಕಾಪಿ ಮಾಡಿಬಿಟ್ಟು ಡೈರೆಕ್ಟಾಗಿ IntelliJ ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಈಗ ನಾನು ಇದನ್ನು ಕೋಡ್ನ ರನ್ ಮಾಡಿದ್ರೆ ನಮಗೆ ನೇಮ್ ಬಂದುಬಿಟ್ಟು ಜಾನ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಬೇಕು. ನಾವು ಫಸ್ಟ್ ಬಂತು ನಾವೇನು ಇಲ್ಲಿ ಎನ ಪ್ರಿಂಟ್ ಮಾಡಿದ್ವಿ, ಅವಾಗ ನಮಗೆ 10 ಪ್ರಿಂಟ್ ಆಗಿದೆ. ಮತ್ತು ಈಗ ನಾವೇನು ನೇಮ್ನ ಪ್ರಿಂಟ್ ಮಾಡಿದ್ವಿ, ಸೊ ಇಲ್ಲಿ ಜಾನ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ ಗೈಸ್. ನೋಡ್ತಾ ಇರ್ಬೋದು. ಈ ನೋಟ್ಸ್ ಲಿಂಕ್ ಏನಿದೆ ನಾನು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಿಬಿಡಿ. ಈ ವಿಡಿಯೋದಿಂದ ನಿಮಗೆ ನೋಟ್ಸ್ ಕೂಡ ಸಿಗುತ್ತೆ. ಇನಿಷಿಯಲೈಸೇಷನ್ ಅಂತ ಹೇಳ್ಬಿಟ್ಟು ಕೊಡಿ. ಏನಪ್ಪ ಇದು ಡಿಕ್ಲರೇಷನ್ ಆ್ಯಂಡ್ ಇನಿಷಿಯಲೈಸೇಷನ್ ಅಂದರೆ, ನೀವು ನೋಡ್ದಂಗೆ ಡಿಕ್ಲರೇಷನ್ ಇಸ್ ನಥಿಂಗ್ ಬಟ್ ಕ್ರಿಯೇಟಿಂಗ್ ಎ ವೇರಿಯೇಬಲ್ ಆ್ಯಂಡ್ ಇನಿಷಿಯಲೈಸೇಷನ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ನೋಡಿದ್ರೆ, ನೀವೇನಿಲ್ಲಿ ವ್ಯಾಲ್ಯೂನ ಅಸೈನ್ ಮಾಡ್ತಿರಲ್ವ ಫ್ರೆಂಡ್ಸ್, ಅದನ್ನು ನಾವು ಇನಿಷಿಯಲೈಸೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇನ್ನು ಇಲ್ಲಿವರೆಗೂ ನಾವು ಡಿಕ್ಲರೇಷನ್ ಮತ್ತು ಇನಿಷಿಯಲೈಸೇಷನ್ ಒಂದೇ ಸ್ಟೆಪ್ಪಲ್ಲಿ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ನೋಡಿದ್ವಿ. ಈಗ ನೀವೇನಾದರೂ ಲೈಕ್ ಇವೆರಡೂ ಸಪ್ರೇಟಾಗಿ ಮಾಡ್ಬೇಕಂತಂದರೆ ಅದಕ್ಕೂ ಕೂಡ ಒಂದು ಲೈಕ್ ಆ ಥರನೂ ಮಾಡ್ಬೋದು. ಅದು ಯಾವ ಥರ ಅಂತ ಹೇಳ್ಬಿಟ್ಟು ನೋಡೋದಾದರೆ, ಈಗ ನಾನು ನೋಡ್ಬೋದು ಫ್ಲೋಟ್. ಈಗ ಬೇರೆ ಡಾಟಾ ಟೈಪ್ ತೊಗೊಳೋಣ. ಫ್ಲೋಟ್ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಫ್ಲೋಟ್ ನಮ್ ಈಸ್ ಈಕ್ವಲ್ ಟು 9.65. ಓಕೆ. ಆಫ್ಟರ್ ದಟ್ ಸೌಟ್ ಆ್ಯಂಡ್ ಇಲ್ಲಿ ನಾವು ನಮ್ ಅಂತ ಹೇಳ್ಬಿಟ್ಟು ಕೊಟ್ಟರೆ, ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಲೈಕ್ ನಾನು ಹೇಳಿದೆ ನಿಮಗೆ ಫ್ಲೋಟಿಂಗ್ ಪಾಯಿಂಟ್ಸ್ ನಾವೇನು ಯೂಸ್ ಮಾಡ್ತೀವಿ ಅಂತಂದರೆ ವಿಚ್ ಈಸ್ ಯೂಸ್ ಟು ಸ್ಟೋರ್ ದ ಡೆಸಿಮಲ್ ನಂಬರ್ ಅಂತ ಹೇಳ್ಬಿಟ್ಟು ನೋಡಿದ್ವಿ. ಬಟ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು ಇಲ್ಲಿ ಡೆಸಿಮಲ್ ನಂಬರ್ನ ಕೊಟ್ಟರು ಕೂಡ ಇಲ್ಲಿ ನಮಗೆ ರೆಡ್ ಕಲರ್ ಅಂಡರ್ಲೈನ್ ತೋರಿಸ್ತಾ ಇದೆ. ಏನಪ್ಪ ಇದು ಅಂತ ನೀವು ಯಾಕೆ ಯೋಚನೆ ಮಾಡ್ತಿದ್ದೀರಾ ಅಂತಂದರೆ, ನಾವು ಫ್ಲೋಟಿಂಗ್ ಪಾಯಿಂಟ್ಸ್ನ ಯಾವಾಗ ಬರಿತೀವಿ, ನಾವಲ್ಲಿ ಈ ವ್ಯಾಲ್ಯೂಸ್ನ ಬರೆದಾದ್ಮೇಲೆ ಜೊತೆಗೆ ಎಫ್ ಅಂತ ಹೇಳ್ಬಿಟ್ಟು ಕೊಡಬೇಕು ಗೈಸ್. ಏನಿದು ಎಫ್ ಅಂತಂದರೆ, ಇಟ್ ಇಂಡಿಕೇಟ್ಸ್ ದಟ್ ಎ ನಂಬರ್ ಇಸ್ ಎ ಫ್ಲೋಟಿಂಗ್ ವ್ಯಾಲ್ಯೂ. ನಾವು ಯಾಕೆ ಈ ಥರ ಕೊಡಬೇಕಂತಂದರೆ, ನಾನು ನಿಮಗೆ ಇನ್ನೊಂದು ಕೂಡ ಹೇಳಿದೆ, ದೆರ್ ಈಸ್ ಎ ಅನದರ್ ಡಾಟಾ ಟೈಪ್ ಕಾಲ್ಡ್ ಎಸ್ ಡಬಲ್. ಈ ಡಬಲ್ ಏನು ಮಾಡುತ್ತೆ ಅಂತಂದರೆ, ವಿಚ್ ಈಸ್ ಯೂಸ್ ಟು ಸ್ಟೋರ್ಸ್ ದ ಬಿಗ್ ಡೆಸಿಮಲ್ ನಂಬರ್ಸ್. ಸೊ ನೀವು ನೋಡ್ತಾ ಇರ್ಬೋದು 9.65 ಅಂತ ಅಂದರೆ ಅದು ಬಂದುಬಿಟ್ಟು ಸ್ಮಾಲ್ ಡೆಸಿಮಲ್. ಅದಕ್ಕೋಸ್ಕರ ನಾವು ಈ ಥರ ಇಲ್ಲಿ ಎಫ್ ಅಂತ ಏನು ಕೊಟ್ಟಿದ್ದೀನಿ ಗೈಸ್, ಅದನ್ನು ಕೊಡಬೇಕು. ಬಟ್ ನಾವು ಡಬಲ್ ಈಗ ತೋರಿಸ್ತೀನಿ. ಸೊ ನೀವು ಡಬಲ್ನ ಯೂಸ್ ಮಾಡ್ಕೊಂಡು ಯಾವುದಾದ್ರು ವೇರಿಯೇಬಲ್ನ ಕ್ರಿಯೇಟ್ ಮಾಡಿದಿರಿ ಅಂತಂದರೆ 100.205 ಸಮಥಿಂಗ್ ಏನಾದರೂ ಕ್ರಿಯೇಟ್ ಮಾಡಿದ್ರಿ ಅಂತಂದರೆ, ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವುದೇ ಥರ ನಮಗೆ ಎರರು ಕೂಡ ತೋರಿಸ್ತಾ ಇಲ್ಲ. ಮತ್ತು ನಾವು ಯಾವಾಗ ಇದನ್ನು ರನ್ ಮಾಡ್ತೀವಿ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ನಾನು ಯಾವಾಗ ಇದನ್ನು ರನ್ ಮಾಡ್ತೀನಿ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಲೈಕ್ ಇಲ್ಲೂ ಕೂಡ 9.65 ಮತ್ತು 100.5345 ಸಮಥಿಂಗ್ ಪ್ರಿಂಟ್ ಆಗಿದೆ. ಸೊ ದಿಸ್ ಈಸ್ ಆಲ್ ಅಬೌಟ್. ಸೊ ಗೈಸ್, ನಾನು ನಿಮಗೆ ಇನ್ನೊಂದು ಕೂಡ ಹೇಳಿದೆ, ಅಲ್ಲಿ ನಾವು ಇನಿಷಿಯಲೈಸೇಷನ್ ಮತ್ತು ಡಿಕ್ಲರೇಷನ್ ನಾವು ಸಪ್ರೇಟಾಗಿ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಯಾವ ಥರ ಇನಿಷಿಯಲೈಸೇಷನ್ ಮತ್ತು ಡಿಕ್ಲರೇಷನ್ನ ಸಪ್ರೇಟಾಗಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋದಾದರೆ,
ಸೊ ನಾನು ಇದನ್ನ ಇಲ್ಲಿ ಮತ್ತೆ ಕಮೆಂಟ್ ಔಟ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ಕೋಡ್ನ ಬರೆಯೋದಿಲ್ಲ, ಇಲ್ಲೇ ತೋರಿಸ್ತೀನಿ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಫಸ್ಟ್ ನಾವೇನು ಮಾಡ್ಬೇಕಂತಂದ್ರೆ ಈ ಥರ ಫಸ್ಟ್ ನಾವು ಡಿಕ್ಲೇರ್ ಮಾಡ್ಕೋಬೇಕು, ನಮ್ ಡಬಲ್ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ನಾವೇನು ಮಾಡ್ತೀವಿ ಅಂತಂದ್ರೆ ನಂಬರ್ ಈಸ್ ಈಕ್ವಲ್ ಟು ಯಾವುದಾದ್ರೂ ಒಂದು ವ್ಯಾಲ್ಯೂ ಕೊಡಿ. ನಾವು 2 5 6 ಏನಾದರೂ ನಿಮ್ಮ ಇಷ್ಟ, ನೀವೇನಾದರೂ ಒಂದು ವ್ಯಾಲ್ಯೂ ಕೊಟ್ಟು ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ವ್ಯಾಲ್ಯೂ ಕೊಟ್ಟು ನೀವು ರನ್ ಮಾಡಿದಾಗ ನಾನು ಇಲ್ಲಿ ನಂಬರ್ಗೆ ವ್ಯಾಲ್ಯೂ ಅಸೈನ್ ಮಾಡಿದೆ, ಅದು ಇಲ್ಲಿ ಪ್ರಿಂಟ್ ಆಗ್ತಾ ಇದೆ. ಆ್ಯಂಡ್ ಪ್ರೀವಿಯಸ್ ಪ್ರಿಂಟ್ ಆಗ್ತಿಲ್ಲ, ಯಾಕೆ ಅಂತಂದ್ರೆ ನಾನು ಇದನ್ನ ಕಮೆಂಟ್ ಔಟ್ ಮಾಡಿದ್ದೀನಿ. ಸೊ ಇಲ್ಲಿ ನಾವೇನು ಮಾಡಿದೀವಿ ಅಂತಂದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾವು ಈ ನಂಬರ್ಗೆ ನಾವು ಇಲ್ಲಿ ಯಾವುದೇ ಥರ ವ್ಯಾಲ್ಯೂ ಅಸೈನ್ ಮಾಡಿಲ್ಲ. ಫಸ್ಟ್ ನಾವೇನು ಮಾಡಿದೀವಿ ಅಂತಂದ್ರೆ ಡಿಕ್ಲೇರ್ ಮಾಡಿದೀವಿ. ಫಸ್ಟ್ ನಾವೇನು ಮಾಡಿದೀವಿ ಅಂತಂದ್ರೆ ನಾವೊಂದು ವೇರಿಯೇಬಲ್ನ ಡಿಕ್ಲೇರ್ ಮಾಡಿದೀವಿ ಅಲ್ವಾ. ಫಸ್ಟ್ ನಾವು ಡಿಕ್ಲೇರ್ ಮಾಡಿದೀವಿ. ಇಲ್ಲೇನು ಮಾಡಿದೀವಿ ಅಂತಂದ್ರೆ ಆ ವೇರಿಯೇಬಲ್ಗೆ ವ್ಯಾಲ್ಯೂನ ಅಸೈನ್ ಮಾಡಿದೀವಿ. ಅದನ್ನ ನಾವು ಇನಿಷಿಯಲೈಸೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ ಗೈಸ್. ಆಮೇಲೆ ನಾವು ಇಲ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಥರ ಇಲ್ಲಿ ಪ್ರಿಂಟ್ ಮಾಡಿದ್ವಿ. ಇಲ್ಲಿವರೆಗೂ ನಾವು ಯಾವ ಥರ ವೇರಿಯೇಬಲ್ನ ಕ್ರಿಯೇಟ್ ಮಾಡೋದು ಮತ್ತು ಯಾವ ಥರ ಡಿಕ್ಲೇರ್ ಮಾಡೋದು ಅಂತ ಕೂಡ ನೋಡಿದ್ವಿ. ಮತ್ತು ಯಾವ ಥರ ನಾವು ಆ ವೇರಿಯೇಬಲ್ಗೆ ವ್ಯಾಲ್ಯೂನ ಇನಿಷಿಯಲೈಸ್ ಮಾಡೋದು ಅಂತ ಹೇಳ್ಬಿಟ್ಟು ಕೂಡ ನೋಡಿದ್ವಿ. ಈಗ ನಾವು ಫೈನಲ್ ವೇರಿಯೇಬಲ್ಸ್ ಅಂತ ಅಂದರೆ ಏನು ಅಂತ ಹೇಳ್ಬಿಟ್ಟು ನೋಡೋಣ. ಏನಪ್ಪ ಇದು ಫೈನಲ್ ವೇರಿಯೇಬಲ್ಸ್ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದಾದ್ರೆ, ಇಫ್ ಯು ಡೋಂಟ್ ವಾಂಟ್ಸ್ ಅದರ್ ಆರ್ ಯುವರ್ ಸೆಲ್ಫ್ ಟು ಓವರ್ ರೈಟ್ ಎಕ್ಸಿಸ್ಟಿಂಗ್ ವ್ಯಾಲ್ಯೂಸ್, use final keyword. This will declare the variable as finals are constant, which means unchangeable or read only. ಅಂತಂದ್ರೆ ಈಗ ನಾನು ಎಕ್ಸಾಂಪಲ್ ತಗೊಳ್ಳಿ, ಈಗ ನಾನು ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡಿದೆ, ಮತ್ತೆ ನಾನು ಆ ವೇರಿಯೇಬಲ್ಗೆ ಇನ್ನೊಂದು ವ್ಯಾಲ್ಯೂನ ಅಸೈನ್ ಮಾಡೋಕೆ ಹೋದ್ರೆ ಓವರ್ ರೈಟ್ ಇಸ್ ನಥಿಂಗ್ ಬಟ್ ನಾನು ಒಂದೇ ವೇರಿಯೇಬಲ್ಗೆ ಮತ್ತೆ ಇನ್ನೊಂದು ವ್ಯಾಲ್ಯೂನ ಅಸೈನ್ ಮಾಡುವಂಥದ್ದು. ಸೊ ನಾನು ಆ ಥರ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ನಮಗೆ ಎರರ್ನ ಡಿಸ್ಪ್ಲೇ ಮಾಡಬೇಕು. ಸೊ ಆ ಎರರ್ನ ಡಿಸ್ಪ್ಲೇ ಮಾಡೋದಕ್ಕೆ ನಾವು ಯೂಸ್ ಮಾಡುವಂಥ ವೇರಿಯೇಬಲ್ ನಾವು ಫೈನಲ್ ವೇರಿಯೇಬಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಹೌದಾ, ನಾನು ಇಲ್ಲಿರುವಂಥ ಕೋಡ್ನ ನಾನು ಇಲ್ಲಿ ಕಾಪಿ ಮಾಡ್ಕೊತಾ ಇದ್ದೀನಿ. ಕಾಪಿ ಮಾಡ್ಕೊಂಡು IntelliJ IDEನಲ್ಲಿ ಪೇಸ್ಟ್ ಮಾಡಿ ರನ್ ಮಾಡೋಣ. ನೀವು ಇಲ್ಲಿ ಆಲ್ರೆಡಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ನಮ್ಮ IntelliJ IDE ಎಷ್ಟು ಫಾಸ್ಟ್ ಇದೆ ಅಂತ ಹೇಳ್ಬಿಟ್ಟು. ನೋಡೋದ್ರೆ ಗೈಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಇಲ್ಲಿ ಫೈನಲ್ ಇಂಟ್ ಮೈನಮ್ ಇಸ್ ಈಕ್ವಲ್ ಟು 15 ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡಿದ್ದೀನಿ ಅಲ್ವಾ. ಈಗ ಫಸ್ಟ್ ನಾವೇನು ಮಾಡೋಣ ಅಂತಂದ್ರೆ ಈ ವ್ಯಾಲ್ಯೂನ ನಾವು ಫಸ್ಟ್ ಏನು ಮಾಡೋಣ, ಕಮೆಂಟ್ ಔಟ್ ಮಾಡೋಣ. ಈ ಲೈನ್ನ ಕಮೆಂಟ್ ಔಟ್ ಮಾಡಿಬಿಟ್ಟು ಈಗ ನಾವು ರನ್ ಮಾಡೋಣ. ನೀವಿಲ್ಲಿ ಓಕೆ, ಸಾರಿ ಗಾಯ್ಸ್, ಇಲ್ಲಿ ನಾನು ಆ್ಯಕ್ಚುಲಿ ಒಳಗಡೆ ನಾನು ಪ್ರಿಂಟ್ ಮಾಡೋದಕ್ಕೆ ಮೈನಮ್ನ ಕೊಟ್ಟಿಲ್ಲ, ಅದಕ್ಕೋಸ್ಕರ ನಮಗೆ ಔಟ್ಪುಟ್ ಬರಲಿಲ್ಲ. ಈಗ ನಾನು ಮೈನಮ್ನ ಕೊಟ್ಬಿಟ್ಟು ರನ್ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ಇಟ್ಸ್ ಟೇಕಿಂಗ್ ಟೈಮ್. ಓಕೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲಿ ನಮಗೆ ನಾವೇನು ಮೈನಮ್ನ ಪ್ರಿಂಟ್ ಮಾಡಿದ್ದೀವಲ್ವ 15 ಅಂತ ಹೇಳ್ಬಿಟ್ಟು. ಸೊ ಅದು ಪ್ರಿಂಟ್ ಆಗಿದೆ 15 ಅಂತ ಹೇಳ್ಬಿಟ್ಟು. ಸೊ ನೀವಿಲ್ಲಿ ಈಗ ನಾನು ಈ ಲೈನ್ನ ಕಮೆಂಟ್ ಔಟ್ ಮಾಡ್ತಾ ಇದ್ದೀನಿ. ಈಗ ಫಸ್ಟ್ ನಾವು ಮೈನಮ್ ವ್ಯಾಲ್ಯೂ ಏನಿತ್ತು 15 ಇತ್ತಲ್ವಾ, ಮತ್ತೆ ನಾನು ಅದಕ್ಕೆ ಈಗೇನು ಮಾಡಿದೆ, ಮೈನಮ್ ವ್ಯಾಲ್ಯೂಗೆ ಏನು ಮಾಡಿದೆ, ನಾನು 20ನ ಅಸೈನ್ ಮಾಡಿದೆ. ಈಗ ಮೈನಮ್ ವ್ಯಾಲ್ಯೂ ಏನಾಗಬೇಕು, 20 ಆಗಬೇಕಲ್ವಾ. ಬಟ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, IntelliJ IDE ಬಂದ್ಬಿಟ್ಟು ಆಲ್ರೆಡಿ ನಮಗೆ ಎರರ್ನ ತೋರಿಸ್ತಾ ಇದೆ. ಇನ್ನ ಪ್ರಿಂಟ್ ಫಂಕ್ಷನ್ ಬರದೇ ಇಲ್ಲ, ನಾವಿನ್ನ ಮೈನಮ್ನ ಪ್ರಿಂಟ್ ಮಾಡೇ ಇಲ್ಲ, ಆಲ್ರೆಡಿ ನಮಗೆ ಎರರ್ನ ತೋರಿಸ್ತಾ ಇದೆ. ಈಗ ನಾನು ಮತ್ತೆ ಇದೇ ಲೈನ್ನ Ctrl+C ಮಾಡಿಬಿಟ್ಟು ಮತ್ತೆ ನಾನು ಕೆಳಗಡೆ ರನ್ ಮಾಡಿದ್ರೆ ನೀವು ಕೆಳಗಡೆ ಅಬ್ಸರ್ವ್ ಮಾಡ್ಬೋದು. ಆ್ಯಕ್ಚುಲಾಗಿ ನಮ್ಮ IntelliJ IDE ನಮಗೆ ಎರರ್ನ ತೋರಿಸ್ತೈತೆ. ನೋಡಿ, ಕೆನಾಟ್ ಅಸೈನ್ ಎ ವ್ಯಾಲ್ಯೂ ಟು ಫೈನಲ್ ವೇರಿಯೇಬಲ್. ಒಂದು ಸಲ ಬರೆದಾದ್ಮೇಲೆ ಮತ್ತೆ ನಾವು ಅದಕ್ಕೆ ಬೇರೆ ವ್ಯಾಲ್ಯೂನ ಅಸೈನ್ ಮಾಡೋದಕ್ಕಾಗೋದಿಲ್ಲ. ಸೊ ನೀವು ಕೇಳ್ಬೋದು, ಇದನ್ನ ನಾವು ಏನಪ್ಪ ಈ ಫೈನಲ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದಾದ್ರೆ, ನೀವು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ರಿಯಲ್ ವರ್ಡ್ ಎಕ್ಸಾಂಪಲ್ ತಗೊಳ್ಳೋದ್ರೆ ಬ್ಯಾಂಕಿಂಗ್ ಸಿಸ್ಟಮ್ ತಗೋಬಹುದು. ನಾನು ಬ್ಯಾಂಕಲ್ಲಿ ಒಂದು ಲೋನ್ ತಗೊಂಡಿದ್ದೀನಿ ಅಂತ ತಿಳ್ಕೊಳ್ಳೋಣ. ಈಗ ಪ್ರತಿಯೊಂದು ಲೋನ್ಗೂ ಕೂಡ ಫಿಕ್ಸ್ಡ್ ಇಂಟ್ರೆಸ್ಟ್ ಇರುತ್ತೆ ಅಲ್ವಾ, ಲೈಕ್ ಅದು ಫಿಕ್ಸ್ಡ್ ಇರುತ್ತೆ ವ್ಯಾಲ್ಯೂ. ಮತ್ತೆ ನಾವು ಅದನ್ನ ಲೈಕ್ ಅವ್ರು ಅದನ್ನ ಬೇಕಂತಂದ್ರೆ ಯಾವುದೇ ಥರ ಜಾಸ್ತಿನೂ ಮಾಡೋದಕ್ಕಾಗೋದಿಲ್ಲ, ಕಮ್ಮಿನೂ ಮಾಡೋದಕ್ಕಾಗಲ್ಲ. ನಾವು ಇಷ್ಟು ಲೋನ್ ತೊಗೊಂಡಿದ್ದೀವಿ ಅಂತಂದರೆ ಅದಕ್ಕೆ ಫಿಕ್ಸ್ಡ್ ಇಂಟ್ರೆಸ್ಟ್ ಇರುತ್ತೆ ಅಲ್ವಾ. ಅಂಥ ಟೈಮಲ್ಲಿ ನಾವು ಲೈಕ್ ಫೈನಲ್ನ ಯೂಸ್ ಮಾಡ್ತೀವಿ ಗೈಸ್. ಈಗ ನಾವು ಜಾವದಲ್ಲಿ ನಾವು ಮಲ್ಟಿಪಲ್ ವೇರಿಯೇಬಲ್ಸ್ನ ಯಾವ ಥರ ಡಿಕ್ಲೇರ್ ಮಾಡೋದು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ನಾನು ಏನು ಮಾಡ್ತೀನಿ ಅಂತಂದರೆ ಫಸ್ಟ್ ಇದನ್ನು ಕಮೆಂಟ್ ಔಟ್ ಮಾಡಿಬಿಡ್ತೀನಿ. ಸೊ 1 ಮಿನಿಟ್ ಗೈಸ್, ಸುಮ್ಮನೆ ಮಲ್ಟಿಲೈನ್ ಕಮೆಂಟ್ ಹಾಕ್ಬಿಡೋಣ, ಬೆಟರ್ ಅದು. ನಾವು ನಮ್ಮ ಜಾವದಲ್ಲಿ ಯಾವ ಥರ ಮಲ್ಟಿಪಲ್ ವೇರಿಯೇಬಲ್ಸ್ನ ಡಿಕ್ಲೇರ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಈಗ ಒಂದು ಎಕ್ಸಾಂಪಲ್ ಮುಖಾಂತರ ನೋಡೋದಾದ್ರೆ ನಿಮ್ಗೆ ಎಲ್ಲರಿಗೂ ಈಗ ನಾನು 3 ವೇರಿಯೇಬಲ್ಸ್ ತಗೋತಾ ಇದ್ದೀನಿ, ಎಕ್ಸ್ ವೈ ಝೆಡ್ ಅಂತ ಹೇಳ್ಬಿಟ್ಟು. ಮೂರು ಕೂಡ ನಾನು ಡಾಟಾ ಟೈಪ್ ಬಂದ್ಬಿಟ್ಟು ಇಂಟಿಜರ್ ತಗೋತೀನಿ. ಇಂಟ್ ಎಕ್ಸ್ ಈಸ್ ಈಕ್ವಲ್ ಟು ಲೆಟ್ಸ್ ಟೇಕ್ 5 ಅಂತ ಹೇಳ್ಬಿಟ್ಟು ತಗೊಳ್ಳೋಣ. ಇಂಟ್ ವೈ ಈಸ್ ಈಕ್ವಲ್ ಟು ಲೆಟ್ಸ್ 9 ಅಂತ ಹೇಳ್ಬಿಟ್ಟು ತಗೊಳ್ಳೋಣ. ಇಂಟ್ ಝೆಡ್ ಈಸ್ ಈಕ್ವಲ್ ಟು 2 ಅಂತ ಹೇಳ್ಬಿಟ್ಟು ತಗೋತಾ ಇದ್ದೀನಿ. ಸೊ ಈಗ ನಾವೇನು ಮಾಡೋಣ ಅಂತಂದ್ರೆ 3 ನಂಬರ್ಸ್ನ ಕೂಡ ಆ್ಯಡ್ ಮಾಡೋಣ. ಆ್ಯಡ್ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಗೈಸ್ ನಿಮ್ಗೆಲ್ಲರಿಗೂ ಗೊತ್ತಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಡ್ತೀನಿ. ಸಿಂಪಲ್ ಆಗಿ ಇಲ್ಲಿವರೆಗೂ ನಾವು ಯಾವ ಥರ ಪ್ರಿಂಟ್ ಮಾಡಿದ್ವಿ ಅದೇ ಥರ ನಾವು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಅಂತ ಹೇಳ್ಬಿಟ್ಟು ಬರೋದೆ. ಸೊ ಈಗ ನಾನು ಇಲ್ಲಿ ರನ್ ಮಾಡಿದ್ರೆ ಇದನ್ನ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು.
ಇಲ್ಲಿ 9 + 2 11, 11 + 5 ಎಷ್ಟು 16. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು 16 ಕರೆಕ್ಟಾಗಿ ಪ್ರಿಂಟ್ ಆಗಿದೆ. ಸೊ x + y + z ಪ್ರಿಂಟ್ ಆಗಿದೆ. ಸೊ ನೀವು ನಿಮಗೆ ಈಗ ಮತ್ತೆ ಇಂಟ್ ಅಂತ ಹೇಳ್ಬಿಟ್ಟು ಬರೆಯೋಕೆ ಇಷ್ಟ ಇಲ್ಲ ಅಂತಂದ್ರೆ ನಿಮಗೆ ಈಗ ನೀವು ನೋಡ್ತಾ ಇರ್ಬೋದು ಲೈಕ್ ಮೂರು ವೇರಿಯೇಬಲ್ಸ್ನ ನೀವು ಇಲ್ಲಿ ಡಿಕ್ಲೇರ್ ಮಾಡಿದ್ದೀರಾ. ಸೊ ನನಗೆ ಈ ಥರ ಮಾಡೋಕೆ ಇಂಟ್ರೆಸ್ಟ್ ಇಲ್ಲ. ನಾನು ಇದನ್ನ ಒಂದೇ ಲೈನಲ್ಲಿ ಯಾವ ಥರ ಮಾಡ್ಬೋದು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದಾದ್ರೆ ಇಟ್ ಈಸ್ ವೆರಿ ಸಿಂಪಲ್. ನೀವು ಇದನ್ನ ಏನು ಮಾಡ್ತೀರಾ ಅಂತಂದ್ರೆ ಬೈ ಯೂಸಿಂಗ್ ಕಾಮಾಸ್ ನೀವು ಸಪ್ರೇಟ್ ಮಾಡ್ತೀರಾ ಅಷ್ಟೇ. ವೈ ಸೊ ಇಲ್ಲಿ ಯಾಕೆ ನನಗೆ ಎರರ್ ತೋರಿಸ್ತಾ ಇದೆ ಅಂತಂದ್ರೆ ನಾನು ಆಲ್ರೆಡಿ ಒಂದ್ಸಲ XYZ ಅಂತ ಹೇಳ್ಬಿಟ್ಟು ವೇರಿಯೇಬಲ್ಸ್ನ ಕ್ರಿಯೇಟ್ ಮಾಡಿರೋದ್ರಿಂದ ನಾನು ಮತ್ತೆ ಅದೇ ವೇರಿಯೇಬಲ್ಸ್ ನೇಮ್ಸ್ನ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡೋಕೆ ಹೋದ್ರೆ ಗೈಸ್ ನನಗೆ ಎರರ್ ತೋರಿಸುತ್ತೆ. ಸೊ ನಾನು ಇದನ್ನ ಏನು ಮಾಡ್ತೀನಿ ಅಂತಂದರೆ ಕಮೆಂಟ್ ಔಟ್ ಮಾಡಿಬಿಟ್ಟು ಆಮೇಲೆ ತೋರಿಸ್ತೀನಿ ಗೈಸ್. ಸೊ ಈಗ ನಾನು ಕಮೆಂಟ್ ಔಟ್ ಮಾಡಿದ್ದೀನಿ, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಲೈಕ್ y ಈಸ್ ಈಕ್ವಲ್ ಟು ಅದೇ ವ್ಯಾಲ್ಯೂಸ್ x ಈಸ್ ಈಕ್ವಲ್ ಟು 9, y ಈಸ್ ಈಕ್ವಲ್ ಟು 5 ಆ್ಯಂಡ್ z ಈಸ್ ಈಕ್ವಲ್ ಟು 2 ಅಂತ ಹೇಳ್ಬಿಟ್ಟು ತೊಗೋತೀನಿ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ನಾನು ಈ ಥರ ಕಾಮನ್ನ ಯೂಸ್ ಮಾಡಿಕೊಂಡು ನಾನು ಒಂದೇ ಲೈನಲ್ಲಿ ನಾವು 3 ವೇರಿಯೇಬಲ್ಸ್ನ ಕೂಡ ಡಿಫೈನ್ ಮಾಡ್ಬೋದು. ಸೊ ಈಗ ನಾನು ಮತ್ತೆ x + y + z ಅಂತ ಹೇಳ್ಬಿಟ್ಟು ಬರೆದ್ಬಿಟ್ಟು ನಾನು ರನ್ ಮಾಡಿದ್ರೆ ನೀವು ಅಬ್ಸರ್ವ್ ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು 16 ಅಂತ ಹೇಳ್ಬಿಟ್ಟು ಆಲ್ರೆಡಿ ಪ್ರಿಂಟ್ ಆಗಿದೆ. ಓಕೆ ಗಾಯ್ಸ್, ಇನ್ನೊಂದೇನಂತಂದರೆ ಸೊ ಈಗ ನಾವು ಯಾವ ಥರ ನಾವು ಮಲ್ಟಿಪಲ್ ವೇರಿಯೇಬಲ್ಸ್ನ ಡಿಕ್ಲೇರ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡಿದ್ವಿ. ಈಗ ಲೆಟ್ಸ್ ಈಗ ನೀವು XYZ ಮೂರಕ್ಕೂ ಕೂಡ ನೀವು ಒಂದೇ ವ್ಯಾಲ್ಯೂನ ಅಸೈನ್ ಮಾಡಬೇಕು. ಲೈಕ್ ಈಗ x ಈಸ್ ಈಕ್ವಲ್ ಟು 9, y ಈಸ್ ಈಕ್ವಲ್ ಟು 9, z ಈಸ್ ಈಕ್ವಲ್ ಟು 9 ಮಾಡಿಬಿಟ್ಟು ರನ್ ಮಾಡ್ತೀರಾ ಅಲ್ವಾ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು 9 + 9 + 9 ಇಲ್ಲಿ 27 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಬಟ್ ಆ್ಯಕ್ಚುಲಿ ಇಟ್ ಈಸ್ ಆ್ಯಕ್ಚುಲಿ ನೀವು ಈ ಥರನೂ ಕೂಡ ಮಾಡ್ಬೋದು, ಬಟ್ ಇಟ್ ಈಸ್ ನಾಟ್ ದ ರೈಟ್ ವೇ ಟು ಡೂ ಆ್ಯಕ್ಚುಲಿ. 1 ಮಿನಿಟ್, ಇಟ್ ಈಸ್ ನಾಟ್ ದ ರೈಟ್ ವೇ ಟು ಡೂ ಆ್ಯಕ್ಚುಲಿ. ನೀವು ಯಾವ ಥರ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನೋಡೋದಾದರೆ ಜಸ್ಟ್ ನೀವೇನು ಮಾಡ್ಬೇಕಂತಂದರೆ ಸೊ ಇದನ್ನು ಕಮೆಂಟ್ ಔಟ್ ಮಾಡ್ತೀನಿ. ನೆಕ್ಸ್ಟ್ ನಾನು ಕೆಳಗಡೆ ಬರೋದ್ಬಿಟ್ಟು ನಿಮಗೆ ತೋರಿಸೋದಾದ್ರೆ ಅಂತ ಹೇಳ್ಬಿಟ್ಟು ನೋಡಿದ್ರೆ ಫಸ್ಟ್ ನಾವೇನು ಮಾಡ್ತೀವಿ ಅಂತಂದರೆ 3 ವೇರಿಯೇಬಲ್ಸ್ನ ಕೂಡ ಡಿಕ್ಲೇರ್ ಮಾಡ್ಕೋತೀವಿ. ಇಂಟ್ x, y, z ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡ್ಕೋತೀವಿ. ಆಮೇಲೆ ನಾವೇನು ಮಾಡ್ತೀವಿ ಅಂತಂದರೆ x ಈಸ್ ಈಕ್ವಲ್ ಟು y ಈಸ್ ಈಕ್ವಲ್ ಟು z ಈಸ್ ಈಕ್ವಲ್ ಟು ಲೆಟ್ಸ್ 10 ಅಂತ ಹೇಳ್ಬಿಟ್ಟು ತಗೋತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ನೆಕ್ಸ್ಟು ಸೌತ್ ಸೊ ನಾವು x + y + z ನ ಪ್ರಿಂಟ್ ಮಾಡೋಣ. x + y + z ನ ಪ್ರಿಂಟ್ ಮಾಡೋಣ. ಈಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ನಾನೀಗ ರನ್ ಮಾಡಿದ್ರೆ ಇಲ್ಲಿ ಸೊ ಇದೊಂಚೂರು ಮೇಲ್ಗಡೆ ಐತನ ಗಾಯ್ಸ್. ಓಕೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಇಲ್ಲಿ 30 ಕೂಡ ಪ್ರಿಂಟ್ ಆಗಿದೆ. ಓಕೆ ಗಾಯ್ಸ್, ಸೊ ಇಲ್ಲಿವರೆಗೂ ನಾವು ಲೈಕ್ ಜಾವಾದಲ್ಲಿ ನಾವು ಮಲ್ಟಿಪಲ್ ವೇರಿಯೇಬಲ್ಸ್ನ ಯಾವ ಥರ ಡಿಕ್ಲೇರ್ ಮಾಡೋದು ಅಂತ ಹೇಳ್ಬಿಟ್ಟು ಕೂಡ ನೋಡಿದ್ವಿ. ಈಗ ನಾವು ಜಾವಾದಲ್ಲಿ ಐಡೆಂಟಿಫೈಯರ್ಸ್ ಅಂತಂದರೆ ಏನು ಅಂತ ಹೇಳ್ಬಿಟ್ಟು ನೋಡೋಣ. ಐಡೆಂಟಿಫೈಯರ್ಸ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಆಲ್ ಜಾವಾ ವೇರಿಯೇಬಲ್ಸ್ ಮಸ್ಟ್ ಬಿ ಐಡೆಂಟಿಫೈಡ್ ವಿತ್ ಯುನಿಕ್ ನೇಮ್ಸ್ ಆ್ಯಂಡ್ ದೀಸ್ ಯುನಿಕ್ ನೇಮ್ಸ್ ಆರ್ ಕಾಲ್ಡ್ ಆಸ್ ಐಡೆಂಟಿಫೈಯರ್ಸ್. ಇದು ಏನಪ್ಪ ಇದು ಮೀನಿಂಗ್ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದಾದ್ರೆ ನೀವು ಯಾವಾಗ ನೀವು ವೇರಿಯೇಬಲ್ಸ್ನ ನೇಮ್ ಮಾಡ್ತೀರಲ್ವಾ, ಆ ವೇರಿಯೇಬಲ್ಸ್ನ ನೀವೇನು ನೇಮ್ ಮಾಡ್ತಾ ಇದ್ದೀರಾ ನಾನು ನಿಮಗೆ ಆಲ್ರೆಡಿ ತೋರಿಸ್ತೆ ನಾನು ವಿಡಿಯೋ ಮಾಡಬೇಕಾದ್ರೆ. ಈಗ ಆಲ್ರೆಡಿ ಇಂಟ್ ಎಕ್ಸ್ ಅಂತ ಹೇಳ್ಬಿಟ್ಟಿದೆ. ಈಗ ನಾನು ಮತ್ತೆ ಏನಾದರೂ ಇಂಟ್ ಎಕ್ಸ್ ಅಂತ ಹೇಳ್ಬಿಟ್ಟು ಕೊಟ್ಟರೆ ನೀವು ಆಲ್ರೆಡಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಇಲ್ಲಿ ಆಲ್ರೆಡಿ ಎರರ್ ತೋರಿಸ್ತಾ ಇದೆ. ಇಟ್ ಮೀನ್ಸ್ ದಟ್ ನಾವು ಯಾವಾಗ ವೇರಿಯೇಬಲ್ಸ್ನ ಡಿಕ್ಲೇರ್ ಮಾಡ್ತೀವಿ ಅಲ್ವಾ, ಅವಾಗ ಪ್ರತಿಯೊಂದು ವೇರಿಯೇಬಲ್ಸ್ ನೇಮ್ ಬಂದ್ಬಿಟ್ಟು ಕೂಡ ಯುನಿಕ್ ಇರಬೇಕು. ಆ ಯುನಿಕ್ ಏನು ವೇರಿಯೇಬಲ್ಸ್ ನೇಮ್ ಇರುತ್ತೆ ನಾವು ಅದನ್ನು ಐಡೆಂಟಿಫೈಯರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಆ ಐಡೆಂಟಿಫೈಯರ್ಸ್ ಬಂದ್ಬಿಟ್ಟು ನಾವು ಶಾರ್ಟ್ ಆಗಿ XY ಅಂತನಾದ್ರೂ ಕೊಡ್ಬೋದು, ಅಥವಾ ಏಜ್, ಸಮ್, ಟೋಟಲ್ ವ್ಯಾಲ್ಯೂ ಈ ಥರನಾದ್ರೂ ಕೂಡ ನಾವು ದೊಡ್ಡ ನೇಮ್ಸ್ ಕೂಡ ಕೊಡ್ಬೋದು. ಆ್ಯಂಡ್ ಇಟ್ ಈಸ್ ರೆಕಮೆಂಡೆಡ್ ದಟ್ ಐಡೆಂಟಿಫೈಯರ್ಸ್ ಶುಡ್ ಬಿ ಡಿಸ್ಕ್ರಿಪ್ಟಿವ್ ನೇಮ್ಸ್ ಇನ್ ಆರ್ಡರ್ ಟು ಕ್ರಿಯೇಟ್ ಎ ಅಂಡರ್ಸ್ಟ್ಯಾಂಡಬಲ್ ಆ್ಯಂಡ್ ಮೇಂಟೈನಬಲ್ ಕೋಡ್ ಅಂತಂದರೆ ಈಗ ಇದನ್ನು ನಾನು ತೋರಿಸೋದಾದರೆ ಲೆಟ್ಸ್ ಸಿ ಈಗ ನಾನು ಇಂಟ್ ಏಜ್ ಈಸ್ ಈಕ್ವಲ್ ಟು ಈಗ ನಾನು ಏಜ್ ಬಂದುಬಿಟ್ಟು 20 ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಇಂಟ್ ಏಜ್ ಈಸ್ ಈಕ್ವಲ್ ಟು 20 ಅಂತ ಹೇಳ್ಬಿಟ್ಟು ಕರಿತೀನಿ. ಈಗ ಇನ್ನೊಂದು ನಾನು ಇಂಟ್ ಎ ಈಸ್ ಈಕ್ವಲ್ ಟು 20 ಅಂತ ಹೇಳ್ಬಿಟ್ಟು ಕರಿತಾ ಇದ್ದೀನಿ. ಸೊ ನಿಮಗೆ ಇದರಲ್ಲಿ ಇವೆರಡು ಲೈನಲ್ಲಿ ನಿಮಗೆ ಯಾವುದು ಮೋರ್ ಅಂಡರ್ಸ್ಟ್ಯಾಂಡಬಲ್ ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇದೆ. ಈಗ ನೀವು ಇಂಟ್ ಏಜ್ ಈಕ್ವಲ್ ಟು 20 ಅಂತಂದರೆ ಲೈಕ್ ಎ ಅಂತ ಅನ್ನೋದು ನಾವು ನಂಬರ್ ಕೂಡ ಆಗಿರ್ಬೋದು. ಅದೇ ನೀವು ಯಾವಾಗ ಇಂಟ್ ಏಜ್ ಈಸ್ ಈಕ್ವಲ್ ಟು 20 ಅಂತ ಹೇಳ್ಬಿಟ್ಟು ಯಾವಾಗ ನೇಮ್ ಮಾಡ್ತೀರಾ ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಈ 20 ಅಂತ ಅನ್ನೋದು ಯಾರ್ದೋ ಒಬ್ರದ್ದು ಏಜ್ ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ಇದನ್ನೇ ನಾವು ಬಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು. ನೋಟ್ಸಲ್ಲಿ ನೋಡೋದಾದ್ರೆ ನಾವು ಇಟ್ ಈಸ್ ರೆಕಮೆಂಡೆಡ್ ದಟ್ ಆ ವೇರಿಯೇಬಲ್ಸ್ ನೇಮ್ ಬಂದ್ಬಿಟ್ಟು ಡಿಸ್ಕ್ರಿಪ್ಟಿವ್ ಆಗಿರಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ನಾವು ಈಗ ಎಕ್ಸಾಂಪಲ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಂಟ್ ಮಿನಿಟ್ಸ್ ಪರ್ ಅವರ್ ಇಸ್ ಈಕ್ವಲ್ ಟು 60 ಅಥವಾ ಇಂಟ್ ಎಮ್ ಇಸ್ ಈಕ್ವಲ್ ಟು 60 ಅಂತ ಹೇಳ್ಬಿಟ್ಟು ಕೂಡ ನಾವು ಕೂಡ ಅಲ್ಲಿ ನೋಡಿದ್ವಿ ಎಕ್ಸಾಂಪಲ್ನ. ಇನ್ನು ನಾವು ವೇರಿಯೇಬಲ್ಸ್ನ ನೇಮ್ ಮಾಡಬೇಕಾದ್ರೆ ಗೈಸ್ ಕೆಲವೊಂದು ರೂಲ್ಸ್ ಇದಾವೆ. ಆ್ಯಕ್ಚುಲಿ ಕೆಲವೊಂದು ರೂಲ್ಸ್ನ ಇಟ್ಕೊಂಡೆ ನಾವು ವೇರಿಯೇಬಲ್ಸ್ನ ನೇಮ್ ಮಾಡಬೇಕು. ನಾವು ನಮಗೆ ಬೇಕಾಗಿರೋ ಥರ ವೇರಿಯೇಬಲ್ಸ್ನ ನೇಮ್ ಮಾಡಬೇಕಾಗೋದಿಲ್ಲ. ಅವು ಯಾವ್ಯಾವ ರೂಲ್ಸ್ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ನೇಮ್ಸ್ ಕ್ಯಾನ್ ಕಂಟೈನ್ಸ್ ಲೆಟರ್, ಡಿಜಿಟ್ಸ್, ಅಂಡರ್ಸ್ಕೋರ್ಸ್ ಆ್ಯಂಡ್ ಡಾಲರ್ಸ್ ಅಂತಂದರೆ ನಮ್ಮ ನೇಮ್ಸ್ ಬಂದ್ಬಿಟ್ಟು ನಾವು ನಾರ್ಮಲಾಗಿ ಲೆಟರ್ಸ್ ಕೂಡ ಯೂಸ್ ಮಾಡ್ಬೋದು, ಡಿಜಿಟ್ಸ್ನ ಕೂಡ ಯೂಸ್ ಮಾಡ್ಬೋದು, ಈವನ್ ಅಂಡರ್ಸ್ಕೋರ್ನ ಕೂಡ ಯೂಸ್ ಮಾಡ್ಬೋದು, ಮತ್ತು ಡಾಲರ್ಸ್ ನಾವು ಓನ್ಲಿ 2 ಸಿಂಬಲ್ಸ್ನ ಯೂಸ್ ಮಾಡ್ಬೋದು ಅಷ್ಟೇ ಗೈಸ್ ವೈಲ್ ಕ್ರಿಯೇಟಿಂಗ್ ಎ ವೇರಿಯೇಬಲ್ ನೇಮ್. ಒಂದು ಬಂದ್ಬಿಟ್ಟು ಅಂಡರ್ಸ್ಕೋರ್ಸ್ ಮತ್ತು ಇನ್ನೊಂದು ಬಂದ್ಬಿಟ್ಟು ಡಾಲರ್ ಸೈನ್ಸ್. ಆ್ಯಂಡ್ ನೇಮ್ಸ್ ಮಸ್ಟ್ ಬಿಗಿನ್ಸ್ ವಿತ್ ಲೆಟರ್ಸ್. ನಾವು ಬಂದ್ಬಿಟ್ಟು ನೇಮ್ಸ್ನ ಬಂದ್ಬಿಟ್ಟು ನಾವು ಯಾವಾಗಲೂ ಕೂಡ ಲೆಟರ್ಸಿಂದಲೇ ನಾವು
ಈಗ ಲೆಟ್ಸ್ ಈಗ ನಾನು ನೇಮ್ ಅಂತ ಹೇಳ್ಬಿಟ್ಟು ತಗೋತಾ ಇದ್ದೀನಿ. ಈ ತರ ನಾವು ಲೆಟರ್ಸ್ ಇಂದಾನೆ ತಗೋಬೇಕು ಗೈಸ್. ಈಗ ಏನಾದ್ರು ನಾನು 9 ನೇಮ್ ಅಂತ ಹೇಳ್ಬಿಟ್ಟು ಏನಾದ್ರು ಕೊಟ್ಟೆ ಅಥವಾ 10 ನೇಮ್ ಅಂತ ಹೇಳ್ಬಿಟ್ಟು ಏನಾದ್ರು ಕೊಟ್ಟೆ ಅಂದ್ರೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ನಮ್ಮ ಜಾವಾ ಕಂಪೈಲರ್ ಅಂತ ಯಾವ ತರ ಯೋಚನೆ ಮಾಡುತ್ತೆ ಅಂತ, ಏನಪ್ಪ ಇದು 10 ನೇಮ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ಯೋಚನೆ ಮಾಡುತ್ತೆ. ಅದಕ್ಕೋಸ್ಕರ ಬಂದ್ಬಿಟ್ಟು ಇದು ಯಾವಾಗಲೂ ಕೂಡ ಲೆಟರ್ಸ್ ಇಂದ ಸ್ಟಾರ್ಟ್ ಆಗಬೇಕು, ಅಥವಾ ನಾವು ಅಂಡರ್ಸ್ಕೋರ್ ಇಂದ ಕೂಡ ಸ್ಟಾರ್ಟ್ ಮಾಡ್ಬೋದು ಆಕ್ಚುಲಿ, ಅಥವಾ ನಾವು $ಸೈನ್ ಇಂದ ಕೂಡ ಸ್ಟಾರ್ಟ್ ಮಾಡ್ಬೋದು. ಬಟ್ ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ಲೆಟರ್ ಇಂದ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡೋಕ್ಕಾಗೋದಿಲ್ಲ. ಇಂಟ್ ನೇಮ್ ಇಟ್ಸ್ ಈಕ್ವಲ್ ಟು ಜಾನ್. ಲೈಕ್ ಈ ಕೋಡ್ನ ಕಂಪ್ಲೀಟ್ ಮಾಡ್ಬಿಡೋಣ, ಹಂಗೆ ಬಿಡೋದು ಬೇಡ, ಕೆಡ್ದಾಗ ಕಾಣುತ್ತೆ. ಓಕೆ, ಇಲ್ಲಿ ಯಾಕೆ ಯಾಕೆ ಎರರ್ ತೋರಿಸ್ತಾ ಇದೆ? ಒಂದು ನಿಮಿಷ ಗಾಯ್ಸ್, ವಾಟ್ ಇಸ್ ದ ಎರರ್? ಯೂಸಿಂಗ್ ಇಂಟೀಜರ್ ಫಾರ್ಸ್ ಇಂಟೀಜರ್ಸ್. ಓ ಸಾರಿ ಗಾಯ್ಸ್, ಸಾರಿ. ಯಾಕೆ ಅಂತಂದ್ರೆ ನಾನು ಇಲ್ಲಿ ಬಂದ್ಬಿಟ್ಟು ಡಾಟಾ ಟೈಪ್ ಬಂದ್ಬಿಟ್ಟು ಇಂಟೀಜರ್ ಯೂಸ್ ಮಾಡ್ತಿದ್ದೀನಿ, ಬಟ್ ನಾನು ಇಲ್ಲಿ ಕೊಟ್ಟಿರೋಂಥ ವ್ಯಾಲ್ಯೂ ಬಂದ್ಬಿಟ್ಟು ಸ್ಟ್ರಿಂಗು. ಸೊ ಅದಕ್ಕೋಸ್ಕರ ಇದು ಎರರ್ನ ತೋರಿಸ್ತಾ ಇದೆ. ಇಟ್ ಶುಡ್ ಬಿ ಸ್ಟ್ರಿಂಗ್ ನೇಮ್ ಇಸ್ ಈಕ್ವಲ್ ಟು ಜಾಯಿನ್. ಈಗ ಅಂದ್ಕೋತೀನಿ ನಾನು ಯಾವುದೇ ಥರ ಎರರ್ ಬರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಎರರ್ಸ್ ಕೂಡ ರಿಮೂವ್ ಲೈಕ್ ಹೋಗಿದೆ. ಸೊ ಈಗ ನಾವು ನೋಡಿದ್ವಿ ನೇಮ್ಸ್ ಮಸ್ಟ್ ಬಿ ಬಿಗಿನ್ಸ್ ವಿತ್ ಲೆಟರ್ಸ್ ಆ್ಯಂಡ್ ನೇಮ್ ಶುಡ್ ಸ್ಟಾರ್ಟ್ ವಿತ್ ಲೋಯರ್ ಕೇಸಸ್ ಆ್ಯಂಡ್ ಕೆನಾಟ್ ಕಂಟೈನ್ ವೈಟ್ ಸ್ಪೇಸಸ್. ಅಂತಂದ್ರೆ ನಾವು ಬರೆಯುವಂಥ ನೇಮ್ ಬಂದ್ಬಿಟ್ಟು ಯಾವಾಗಲೂ ಕೂಡ ಲೈಕ್ ನಾವೇನು ವೇರಿಯೇಬಲ್ಸ್ ನೇಮ್ಸ್ನ ಕ್ರಿಯೇಟ್ ಮಾಡ್ತೀವಲ್ಲ, ಅದು ಬಂದ್ಬಿಟ್ಟು ಯಾವಾಗಲೂ ಕೂಡ ಸ್ಮಾಲ್ ಲೆಟರ್ ಇಂದ ಸ್ಟಾರ್ಟ್ ಆಗಬೇಕು. ಇನ್ನೊಂದೇನಂತಂದ್ರೆ, ಈಗ ನಾವು ನೇಮ್ ಆಫ್ ಪರ್ಸನ್ ಅಂತ ಹೇಳ್ಬಿಟ್ಟು ಬರಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ನೇಮ್ ಆಫ್ PRSON ಪರ್ಸನ್ ಅಂತ ಹೇಳ್ಬಿಟ್ಟು ಈ ತರ ಬರೆಯೋಕ್ಕಾಗೋದಿಲ್ಲ. ನೋಡಿ ಆಲ್ರೆಡಿ ನಮಗೆ ಎರರ್ ಇಂಡಿಕೇಶನ್ ತೋರಿಸ್ತಾ ಇದೆ. ಇನ್ಸ್ಟೆಡ್ ಆಫ್ ದೀಸ್ ವಿ ಕ್ಯಾನ್ ಯೂಸ್ ಅಂಡರ್ಸ್ಕೋರ್ಸ್. ಆಕ್ಚುಲಿ ನಾವು ಈ ತರ ಮಧ್ಯದಲ್ಲಿ ನಾವು ಅಂಡರ್ಸ್ಕೋರ್ಸ್ನ ಯೂಸ್ ಮಾಡ್ಕೊಂಡು ನಾವು ವೇರಿಯೇಬಲ್ಸ್ನ ಕ್ರಿಯೇಟ್ ಮಾಡ್ಬೋದು. ಅದನ್ನೇ ನಾವಿಲ್ಲಿ ನೋಡ್ತಾ ಇರೋದು. ನೇಮ್ಸ್ ಬಂದ್ಬಿಟ್ಟು ನಮಗೆ ಲೋಯರ್ ಕೇಸಸ್ starts with lower cases and should not contain white space is nothing but spaces ಅಷ್ಟೇನೆ. ಇನ್ನು ನೇಮ್ಸ್ ಕ್ಯಾನ್ ಆಲ್ಸೋ ಬಿಗಿನ್ಸ್ ವಿತ್ ಡಾಲರ್ ಆ್ಯಂಡ್ ಅಂಡರ್ಸ್ಕೋರ್. ನಾವು ಇದು ಆಲ್ರೆಡಿ ನೋಡಿದ್ವಿ. ಆ್ಯಂಡ್ ನೇಮ್ಸ್ ಆರ್ ಕೇಸ್ ಸೆನ್ಸಿಟಿವ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಗೈಸ್. ಏನಿದು ಕೇಸ್ ಸೆನ್ಸಿಟಿವ್ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಇಲ್ಲಿ ನಿಮಗೆ ತೋರಿಸ್ತೀನಿ. ನೇಮ್ಸ್ ಆರ್ ಕೇಸ್ ಸೆನ್ಸಿಟಿವ್. ಈಗ ಇಲ್ಲೇ ತೋರಿಸ್ತೀನಿ. ಇಂಟ್ ಏಜ್ ಇಸ್ ಈಕ್ವಲ್ ಟು 20 ಅಂತ ಇದೆ. ಈಗ ತಿಳ್ಕೊಳ್ಳಿ, ನಾನು ಇನ್ನೊಂದು ಇಂಟ್ ಏಜ್ ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡ್ತೀನಿ. ಏಜ್ ಇಸ್ ಈಕ್ವಲ್ ಟು 2 ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡ್ತೀನಿ ಗೈಸ್. ನಾನು ಎರಡನ್ನೂ ಕೂಡ ಪ್ರಿಂಟ್ ಮಾಡ್ತೀನಿ. ಸೌಟ್ ಏಜ್, ಇನ್ನೊಂದು ಅದನ್ನು ಕೂಡ ಪ್ರಿಂಟ್ ಮಾಡೋಣ. ಏಜ್ ಎರಡನ್ನೂ ಕೂಡ ಪ್ರಿಂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವು ಇಲ್ಲಿ ಇದು ಮೇಲ್ಗಡೆ ಎಲ್ಲ ಕಮೆಂಟ್ ಔಟ್ ಮಾಡ್ಬಿಡೋಣ ಗೈಸ್. ನಾವು ಮೇಲ್ಗಡೆ ಇರೋದನ್ನ ಕಮೆಂಟ್ ಔಟ್ ಮಾಡ್ಬಿಡೋಣ. ಸೊ ನಿಮಗೆ ಔಟ್ಪುಟ್ಟಲ್ಲಿ ಯಾವುದೇ ಥರ ಕನ್ಫ್ಯೂಷನ್ ಆಗಬಾರ್ದು. ಸೊ ಈಗ ನಾನು ಈ ಕೋಡ್ನ ರನ್ ಮಾಡ್ತಾ ಇದ್ದೀನಿ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾವು ಇಲ್ಲೂ ಕೂಡ ಇಂಟ್ ಏಜ್ ಇಸ್ ಈಕ್ವಲ್ ಟು 20 ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡಿದ್ವಿ. ಆ್ಯಂಡ್ ಇವನ್ ನೀವು ಇಲ್ಲೂ ಕೂಡ ಒಂದು ಕೆಲಸ ಮಾಡೋಣ. ಇಲ್ಲೂ ಕೂಡ 20 ಅಂತಾನೆ ಹಾಕೋಣ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಂಟ್ ಏಜ್ ಇಸ್ ಈಕ್ವಲ್ ಟು 20 ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡಿದೀವಿ ಗೈಸ್. ಇಲ್ಲಿ ಕೂಡ ಇಂಟ್ ಏಜ್ ಇಸ್ ಈಕ್ವಲ್ ಟು 20 ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡಿದೀವಿ. ಆ್ಯಂಡ್ ದೀಸ್ ಆರ್ ಡಿಫ್ರೆಂಟ್ ಆಕ್ಚುಲಿ. ಈ ಏಜ್ ಬೇರೆ, ಈ ಏಜ್ ಬೇರೆ. ದಟ್ಸ್ ವೈ ಅವರ್ ಜಾವಾ ಇಸ್ ಆಕ್ಚುಲಿ ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್. ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್ ಅಂತಂದ್ರೆ ಏನಂತಂದ್ರೆ, ನಾವು ಸ್ಮಾಲ್ ಲೆಟರ್ ಯೂಸ್ ಮಾಡ್ಕೊಂಡು ವೇರಿಯೇಬಲ್ನ ಕ್ರಿಯೇಟ್ ಮಾಡಿದ್ರೆ ಲೈಕ್ ಅದೇ ಬೇರೆ ವೇರಿಯೇಬಲ್. ಲೈಕ್ ಈವನ್ ಕ್ಯಾಪಿಟಲ್ ಲೆಟರ್ ಕ್ರಿಯೇಟ್ ಮಾಡ್ಕೊಂಡು ನಾವು ಕ್ಯಾಪಿಟಲ್ ಲೆಟರ್ನ ಯೂಸ್ ಮಾಡ್ಕೊಂಡು ನಾವೇನಾದ್ರೂ ವೇರಿಯೇಬಲ್ ಕ್ರಿಯೇಟ್ ಮಾಡಿದ್ರೆ ಅದೇ ಬೇರೆ ವೇರಿಯೇಬಲ್. ಅದನ್ನೇ ನಾವು ಕೇಸ್ ಸೆನ್ಸಿಟಿವ್ ಅಂತ ಹೇಳ್ಬಿಟ್ಟು ಕರಿತೀವಿ ಗೈಸ್. ಇದನ್ನೇ ನಾವು ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂಡ್ ದ ಲಾಸ್ಟ್ ಒನ್ ಈಸ್ ರಿಸರ್ವ್ ವರ್ಡ್ಸ್. ಏನಪ್ಪ ಇದು ರಿಸರ್ವ್ ವರ್ಡ್ಸ್ ಅಂತ ಹೇಳೋದಾದ್ರೆ, ದೀಸ್ ಆರ್ ಆಕ್ಚುಲಿ ಕೀವರ್ಡ್ಸ್ ಇನ್ ಜಾವಾ. ಕೀವರ್ಡ್ಸ್ ಅಂತಂದ್ರೆ ಅಂತ ಹೇಳ್ಬಿಟ್ಟು ನಾವು ಆಕ್ಚುಲಿ ಲೈಕ್ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈಗ ನಾನು ಎಕ್ಸಾಂಪಲ್ನ ತೋರಿಸೋದಾದ್ರೆ, ಈ ರಿಸರ್ವ್ ವರ್ಡ್ಸ್ನ ನಾವು ಬಂದ್ಬಿಟ್ಟು ನೇಮ್ಸ್ ಆಗಿ ಲೈಕ್ ವೇರಿಯೇಬಲ್ಸ್ ನೇಮ್ಸ್ ಆಗಿ ಯೂಸ್ ಮಾಡೋದಕ್ಕಾಗೋದಿಲ್ಲ. ಈಗ ಕೀವರ್ಡ್ಸ್ ಒನ್ ಟು ಕೀವರ್ಡ್ಸ್ ಅಂತಂದ್ರೆ ನಾವು ಇವನ್ ದಿಸ್ ಸ್ಟ್ರಿಂಗ್ ಆಗಿರ್ಬೋದು, ಇಂಟ್ ಅಂತ ಹೇಳ್ಬಿಟ್ಟು ಏನಿದೆ ಇದಾಗಿರ್ಬೋದು, ಮತ್ತೆ ಇವನ್ ಫ್ಲೋಟ್ ಅಂತ ಏನಾಗಿದೆ, ಇವೆಲ್ಲ ಕೂಡ ಕೀವರ್ಡ್ಸ್. ನಾವು ವೇರಿಯೇಬಲ್ಸ್ ನೇಮ್ಸ್ ಆಗಿ ಯೂಸ್ ಮಾಡೋದಕ್ಕಾಗೋದಿಲ್ಲ. ಸೊ ನೀವು ನೋಡ್ತಾ ಇರ್ಬೋದು, ಇಂಟ್ ಅಂತ ಹೇಳ್ಬಿಟ್ಟು ಒಂದು ಇಂಟಿಜರ್ ವೇರಿಯೇಬಲ್ನ ಕ್ರಿಯೇಟ್ ಮಾಡ್ತೀನಿ. ಇಂಟ್ ಅಂತ ಹೇಳ್ಬಿಟ್ಟು ಏನಾದರೂ ನಾವು ಕೊಟ್ಟು ಇಂಟ್ ಇಸ್ ಈಕ್ವಲ್ ಟು 10 ಅಂತ ಹೇಳ್ಬಿಟ್ಟು ನಾನು ಏನಾದರೂ ಕೊಟ್ಟರೆ, ನೀವು ಆಲ್ರೆಡಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಇಲ್ಲಿ ಎರರ್ನ ತೋರಿಸ್ತಾ ಇದೆ. ಓಕೆ ಗಾಯ್ಸ್, ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ನಾವಿವತ್ತು ಜಾವಾ ವೇರಿಯೇಬಲ್ಸ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ನೋಡಿದ್ವಿ. ಯಾವ ಥರ ನಾವು ಜಾವಾ ವೇರಿಯೇಬಲ್ಸ್ನ ಡಿಕ್ಲೇರ್ ಮಾಡೋದು ಅಂತ ಕೂಡ ನೋಡಿದ್ವಿ. ಆ್ಯಂಡ್ ಈವನ್ ಇನಿಷಿಯಲೈಸ್ ಮಾಡೋದು ಅಂತ ಹೇಳ್ಬಿಟ್ಟು ಕೊಡ್ತೀವಿ. ಆ್ಯಂಡ್ ಈವನ್ ಲೈಕ್ ನಾವು ಯಾವ ಥರ ನಾವು ಡಿಕ್ಲೇರಿಂಗ್ ಮಲ್ಟಿಪಲ್ ವೇರಿಯೇಬಲ್ಸ್ನ ಯಾವ ಥರ ನಾವು ಡಿಕ್ಲೇರ್ ಮಾಡೋದು ಅಂತ ಕೂಡ ನೋಡಿದ್ವಿ. ಆ್ಯಂಡ್ ಈವನ್ ಸಮ್ ಆಫ್ ದ ರೂಲ್ಸ್ ವಿಚ್ ಆರ್ ದೇರ್ ಫಾರ್ ಕ್ರಿಯೇಟಿಂಗ್ ಎ ವೇರಿಯೇಬಲ್ಸ್ ಅಂತಂದ್ರೆ ನಾವು ವೇರಿಯೇಬಲ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಫಾಲೋ ಮಾಡಬೇಕಾಗಿರುವಂಥ ರೂಲ್ಸ್ ಯಾವ ಅಂತ ಹೇಳ್ಬಿಟ್ಟು ಕೂಡ ನೋಡಿದ್ವಿ. ಇಲ್ಲಿ ಆಲ್ರೆಡಿ ನೋಡಿ, ನೀವು ಇಲ್ಲೂ ಕೂಡ ನೋಡ್ತಾ ಇರ್ಬೋದು ಎರರ್ನ ಡಿಸ್ಪ್ಲೇ ಮಾಡ್ತೀವಿ. ಸೊ ನಾನು ಇಲ್ಲ ಇನ್ನೂ ಕಮೆಂಟ್ ಔಟ್ ಮಾಡ್ಬಿಡ್ತೀನಿ. ಓಕೆ ಗೈಸ್, ಈ ವಿಡಿಯೋದಲ್ಲಿ ಇಷ್ಟೇ ಗೈಸ್. ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದೀನಿ ಗೈಸ್. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ಈ ನೋಟ್ಸ್ ಏನೋ ನಾನು ಪ್ರಿಪೇರ್ ಮಾಡಿದ್ದೀನಿ ಅಲ್ವಾ ಗೈಸ್, ಈ ನೋಟ್ಸ್ ಲಿಂಕ್ನ ಕೂಡ ನಾನು ಹಾಕ್ತೀನಿ. ಓಕೆ ಗೈಸ್, ಈ ವಿಡಿಯೋದಲ್ಲಿ ಇಷ್ಟೇ. ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬಾಯ್.